ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಸುವಿನಗೆಡ್ಡೆಯಿಂದ ಒಂದು ಸಾಂಬಾರನ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಸೇಮ್ ಆಲೂಗೆಡ್ಡೆ ರೀತಿನೇ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಾಗುತ್ತೆ. ಕೆಲವೊಬ್ರು ಈ ಕೆಸುವಿನಗೆಡ್ಡೆನ ತಿನ್ನಲ್ಲ, ಅವರಿಗೆಲ್ಲ ಆಲೂಗೆಡ್ಡೆ ಸಾಂಬಾರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಿಂತಾರೆ. ಈ ರೀತಿ ಟ್ರೈ ಮಾಡಿ ನೋಡ್ರಿ, ಯಾರಿಗೂ ಗೊತ್ತೇ ಆಗೋದಿಲ್ಲ. ಈಗ ಸಾಂಬಾರ್ ಮಾಡೋದಕ್ಕೆ ಅರ್ಧ ಕೆಜಿ ಆಗುವಷ್ಟು ಕೆಸುವಿನಗೆಡ್ಡೆನ ತಗೊಂಡಿದ್ದೀನಿ. ಇವಾಗ ಇದನ್ನ ಮೊದಲಿಗೆ ಬೇಯಿಸ್ಕೊಬೇಕಾಗತ್ತೆ. 2 ರಿಂದ 3 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಟೋಟಲಿ ಸಾಫ್ಟ್ ಆಗಬೇಕಿದು. 2 ರಿಂದ 3 ವಿಷಲ್ಗೆ ಕೂಗಿ ಸಾಫ್ಟ್ ಆಗಿಲ್ಲ ಅಂದರೆ ಇನ್ನೊಂದು 2 ವಿಷಲ್ ಜಾಸ್ತಿ ತೆಗೆಸ್ಕೊಳ್ರಿ. ಈಗ ಕುಕ್ಕರ್ಗೆ ಇದನ್ನ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಕುಕ್ಕರ್ನ ಮುಚ್ಚಕೊಂಡು ಇದನ್ನ 3 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಅಷ್ಟರೊಳಗೆ ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನಿಲ್ಲಿ ಕಾಯಿ ತುರಿ, ಹಾಗೇನೆ ಸ್ವಲ್ಪ ಹುಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಇಲ್ಲ ಅಂತ ಆದರೆ ಗಾಂಧಾರಿ ಮೆಣಸಿನ್ಕಾಯಿ, ಹಾಗೆ ಸಾಸಿವೆ. ನಾನು ಇವತ್ತಿನ ದಿನದಲ್ಲಿ ಗಾಂಧಾರಿ ಮೆಣಸಿನ್ಕಾಯಿನೇ ಹಾಕೊಂಡಿರೋದು. ಇವಾಗ ಅದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಂಡ್ಬಿಡೋಣ. ಇದೇನು ಹಸಿರು ಕಲರ್ ಮಸಾಲೆ ಹಾಕಬೇಕಿತ್ತು, ಕೆಂಪಾಗಿದೆ ಅಲ್ಲ ಅಂತ ಅನ್ಕೊಂಬೇಡಿ. ಯಾಕೆಂದರೆ ಹಣ್ಣಾಗಿರುವಂಥ ಮೆಣಸಿನ್ಕಾಯಿ ಜಾಸ್ತಿ ಇತ್ತು, ಅದರಿಂದ ಕೆಂಪಾಗಿದೆ. ಮಸಾಲೆ ರೆಡಿ ಆಯಿತು. ಇವಾಗ ಕೆಸುವಿನಗೆಡ್ಡೆ ಬೆಂದಿದೆಯಾ ಅಂತ ನೋಡಬೇಕು. ನೋಡಿ, ಇವಾಗ ಕೆಸುವಿನಗೆಡ್ಡೆ ಬೆಂದಿದೆ. ಈ ರೀತಿಯಾಗಿ ಸಿಪ್ಪೆ ತೆಗ್ದ ತಕ್ಷಣ ಮೇಲೆ ಎದ್ದು ಬರ್ತಾ ಇದೆ. ಆಲೂಗೆಡ್ಡೆ ಸಿಪ್ಪೆ ಎಲ್ಲ ಬಿಡಿಸ್ಬೇಕಾದ್ರೆ ಎಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ, ಅಷ್ಟು ಸಾಫ್ಟಾಗಿ ಬರ್ತಾ ಇದೆ ಅಂದರೆ ಕೆಸುವಿನಗೆಡ್ಡೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಇದರಲ್ಲಿರುವಂಥ ನೀರನ್ನೆಲ್ಲ ಬಸ್ದು ಹಾಂಡ್ಬಿಟ್ಟು ಒಂದ್ಸಲ ತಣ್ಣೀರಿಗೆ ಹಾಕೊಂಡ್ಬಿಟ್ಟು ಮತ್ತೆ ಇದನ್ನು ನೀರಿಂದ ತಕ್ಕೊಂಡು ಇವಾಗ ಮೇಲ್ಗಡೆ ಇರುವಂಥ ಸಿಪ್ಪೆನೆಲ್ಲ ತಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಕೆಸುವಿನಗೆಡ್ಡೆದು ಸಿಪ್ಪೆನ ತೆಗ್ದಿದ್ದಾಗಿದೆ. ನಾವು ಆವಾಗಲೇ ಮಸಾಲೆನ ಮಾಡಿಟ್ಕೊಂಡ್ವಲ್ಲ, ಅದಕ್ಕೆ ಒಂದು ಕುದಿ ಬರ್ಸ್ಬೇಕು. ಅದಕ್ಕೋಸ್ಕರ ಮಸಾಲೆನ ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಅದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಮಾಡ್ಕೊಬೇಕಾಗತ್ತೆ. ಅಂದರೆ ಸಾಂಬಾರು ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ನನಗೆ ಇಷ್ಟು ತೆಳ್ಳಗೆ ಸಾಕು. ಇಷ್ಟು ತೆಳ್ಳಗೆ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಆ ಮಸಾಲೆ ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅದು ಕುದಿ ಬರೋಷ್ಟೊತ್ತಿಗೆ ನಾವು ಆವಾಗಲೇ ಸಿಪ್ಪೆ ತೆಗೆದಿಟ್ಕೊಂಡ್ವಲ್ಲ ಕೆಸುವಿನಗೆಡ್ಡೆನ, ಆ ಕೆಸುವಿನಗೆಡ್ಡೆನ ಈ ರೀತಿಯಾಗಿ ಆಲೂಗೆಡ್ಡೆ ಶೇಪ್ನಲ್ಲಿ ಕಟ್ ಮಾಡ್ಕೊಬೇಕು. ಅಂದರೆ ಚೌಕಾಕಾರದಲ್ಲಿ ಕಟ್ ಮಾಡಿಕೊಂಡ್ರೆ ಪರವಾಗಿಲ್ಲ, ಅಥವಾ ಈ ರೀತಿ ಉದ್ದದಾಗಿ ಅಡ್ಡದಾಗಿ ಹೆಚ್ಕೊಂಡು ಇಟ್ಕೊಬೇಕು. ನಾನಿಲ್ಲಿ ಎಲ್ಲ ಕೆಸುವಿನಗೆಡ್ಡೆನೂ ಆಲೂಗೆಡ್ಡೆ ಶೇಪ್ನಲ್ಲಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮನೇಲಿ ಆಲೂಗೆಡ್ಡೆ ಅಂತ ಹೇಳಿದರೆ ಮಾತ್ರ ತಿಂತಾರೆ, ಕೆಸುವಿನಗೆಡ್ಡೆ ಅಂದರೆ ತಿನ್ನಲ್ಲ. ಅದಕ್ಕೋಸ್ಕರ ಅವರಿಗೆ ಗೊತ್ತಾಗ್ದಿದ್ದಂಗೆ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಐಡಿಯಾನ ಮಾಡಿದ್ದೆ. ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದರು. ಈಗ ನೋಡಿ, ಮಸಾಲೆ ಎಲ್ಲ ಕುದಿಯೋದಕ್ಕೆ ಶುರು ಆಗಿದೆ. ಸಣ್ಣಕ್ಕೆ ಒಂದು ಕುದಿ ಬರೋದಕ್ಕೆ ಶುರು ಆಗ್ತಾ ಇದೆ ಅನ್ನೋ ಟೈಮ್ನಲ್ಲಿ ಈ ಕೆಸುವಿನಗೆಡ್ಡೆನ ಹಾಕಿಬಿಡ್ಬೇಕು. ಅಂದರೆ ಕಟ್ ಮಾಡಿ ಎಲ್ಲ ಮಾಡಿಟ್ಟಿರ್ತೀವಲ್ಲ, ಕ್ಲೀನ್ ಮಾಡಿ ಇಟ್ಟಿರುವಂಥ ಕೆಸುವಿನಗೆಡ್ಡೆ ಎಲ್ಲದನ್ನು ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಮತ್ತೊಂದು ಕುದಿ ಬರಬೇಕು. ಕೊನೆಯದಾಗಿ ಜೋರಾಗಿ ಕುದಿ ಬರುತ್ತೆ ನೋಡಿ. ಆ ಕುದಿ ಬರೋ ಟೈಮ್ನಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ರೆ ನಮ್ಮದು ಕೆಸುವಿನಗೆಡ್ಡೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ. ಯಾರಿಗೂ ಕೂಡ ಇದು ಕೆಸುವಿನಗೆಡ್ಡೆ ಸಾಂಬಾರು ಅನ್ನೋದು ಗೊತ್ತೇ ಆಗೋದಿಲ್ಲ. ಆಲೂಗೆಡ್ಡೆ ಸಾಂಬಾರು ಅಂದರೆ ಆಲೂಗೆಡ್ಡೆ ಸಾಂಬಾರು ಅಂದ್ಕೊಂಡು ತಿನ್ಕೊಂಡು ಹೋಗ್ಬಿಡ್ತಾರೆ. ಟೇಸ್ಟು ಸೂಪರು. ಕೆಸುವಿನಗೆಡ್ಡೆ ತಿಂದಿದ್ದವ್ರಿಗೆ ಕೆಸುವಿನಗೆಡ್ಡೆ ತಿನ್ನಿಸ್ದಂಗೂ ಆಗುತ್ತೆ. ನೋಡಿದ್ರಲ್ಲ, ಇವತ್ತು ಕೆಸುವಿನಗೆಡ್ಡೆನ ಆಲೂಗೆಡ್ಡೆ ಅಂತ ಹೇಳಿಬಿಟ್ಟು ಹೇಗೆ ತಿನ್ನಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನೀವು ಈ ರೀತಿಯಾಗಿ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟನೇ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.